ಮಾಡುವಂತಹ ನಮ್ಮ ನಾಡಲ್ಲಿ ಒಂದು ಹೆಣ್ಣಿನ ಬಗ್ಗೆ ಈ ರೀತಿಯಾಗಿ ಮಾತನಾಡಿದಂಥದ್ದು ಎಷ್ಟು ಸರಿ? ನಿಜಕ್ಕೂ ನನಗೆ ಅಸಹ್ಯ ಆಗ್ತಾ ಇದೆ. ಧ್ರುವಂತ್ ಅವರು ಯಾಕೆ ಈ ರೀತಿಯಾಗಿ ಮಾತನಾಡಿದ್ರು? ಹೇಳೋರು ಕೇಳೋರು ಇಲ್ವಾ? ವಾಟ್ ಇಸ್ ದಿಸ್ ನಾನ್ಸೆನ್ಸ್ ಧ್ರುವಂತ್? ಏನಾಗಿದೆ? ಆರ್ ಯು ಓಕೆ? ಯತ್ರ ನಾರ್ಯಸ್ತು ಪೂಜಂತೆ ರಮಂತೆ ತತ್ರ ದೇವತಃ ಅಂತ ಕರಿತೀವಿ. ಇದನ್ನ ಓದೋದಕ್ಕೆ ನನಗೂ ಕೂಡ ಬೇಸರ ಆಗುತ್ತೆ. ಬೇಡವಾಗದೇ ಇರೋದನ್ನ ಕಟ್ ಮಾಡಿ ಬಿಸಾಕ್ತಾರೆ. ನೋಬಡಿ ಈಸ್ ಗೆಟಿಂಗ್ ವೆರಿ ಫ್ರೆಶ್. ಫ್ರೆಶ್ ಆರ್ ನಾಟ್? ಆರ್ ಯು ಗಿವಿಂಗ್ ದ ಸರ್ಟಿಫಿಕೇಟ್ಸ್? ನಿಮ್ಗೆ ಏನಾದ್ರೂ ಸರ್ಕಾರನೋ ಅಥವಾ ಯಾವ್ದಾದ್ರು ಒಂದು ಅಥಾರಿಟಿನೋ ನಿಮ್ಗೆ ಸರ್ಟಿಫಿಕೇಟ್ ಕೊಟ್ಕೊಂಡು ಕೂತ್ಕೊಳ್ಳಪ್ಪ ಅಂತ ನಿಮ್ಗೇನು ಅಧಿಕಾರ ಕೊಟ್ಬಿಟ್ಟಿದಾರಾ? ಬಟ್ಟೆ ಮೇಲೆ ಮುಳ್ಳು ಬಿದ್ರು ಕೂಡ, ಮುಳ್ಳಿನ ಮೇಲೆ ಬಟ್ಟೆ ಬಿದ್ರು ಕೂಡ ಹರಿಯೋದು ಬಟ್ಟೆನೆ ಅಂತ. ವಂಶೋದ್ಧಾರಕ ಬೇಕು, ನಮ್ಮ ವಂಶವನ್ನ ಮುಂದುವರಿಸೋರು ಬೇಕು. ಆ ರೀಸನ್ಗಷ್ಟೇ ಮದುವೆ ಆಗ್ಬೇಕಷ್ಟೇ. ಎಲ್ಲ ಮುಗ್ದೋಗಿರುತ್ತೆ ಮೊದ್ಲೇನೆ. ಲವ್ ಮಾಡ್ಬಿಡ್ತಾರೆ, ಎಲ್ಲ ಮುಗಿಸ್ಕೊಂಡ್ಬಿಡ್ತಾರೆ, ಆಮೇಲೆ ಮದುವೆ ಆಗ್ತಾರೆ. ಯಾವುದನ್ನ ಜನರಲೈಸ್ ಮಾಡ್ತಿದ್ದೀರಾ ಗುರು ನೀವು? ನಿಮ್ಗೆ ಈ ವಿಚಾರವನ್ನ ಮಾತನಾಡುವಂತ ಹಕ್ಕನ್ನು ಕೊಟ್ಟಿದ್ಯಾರು? ಆ ಹಕ್ಕು ಇದೆಯಾ ನಜ್ಮಾ ಅವರಿಗೆ? ಖಂಡಿತವಾಗ್ಲೂ ಇಲ್ಲ. ಹಾಕೋ ಬಟ್ಟೆ ಸರಿ ಇರಲ್ಲ ಹೆಣ್ಮಕ್ಳು. ಹಾಗಿದ್ರೆ ಸೀರೆ ಉಟ್ಕೊಂಡವ್ರ ಮೇಲೆ ಆಗಲ್ವಾ? ಆ ಒಂದು ಭಾವನೆ, ಆ ಒಂದು ಎಮೋಷನ್, ಅದನ್ನೇ ಒಂದು ಕೆಟ್ಟದಾಗಿ ಬಿಂಬಿಸುವಂತಹ ಕೆಲಸವನ್ನ ಯಾಕೆ ಮಾಡಬೇಕು? ಮುದ್ದಣ್ಣ ಮನೋರಮೆ ಎಂಥ ಅದ್ಭುತವಾದ ಉದಾಹರಣೆ ಪ್ರೀತಿಗೆ ಸಂಬಂಧಪಟ್ಟ ಹಾಗೆ. ಇಂಥ ಒಂದು ಪರಂಪರೆಯ ಬಗ್ಗೆ ಮಾತಾಡ್ತಾ ನೀವು ಆ ಪರಂಪರೆಯನ್ನ ಕೂಡ ದೂಷಿಸುವಂತಹ ಒಂದು ದಾಟಿಯಲ್ಲಿ ನೀವು ಮಾತಾಡಿದ್ದೀರಾ. ತಿಳಿದು ಮಾತಾಡಿದಿರೋ, ತಿಳಿದೇ ಮಾತಾಡಿದಿರೋ. ಮಾತೆ ಮುತ್ತು, ಮಾತೆ ಮೃತ್ಯು ಅನ್ನುವಂಥದ್ದು ಇದಕ್ಕೆ ಹೇಳ್ತಾರೆ ಅಂತ ಅನ್ಸುತ್ತೆ. ನೋಬಡಿ ಈಸ್ ಗೆಟಿಂಗ್ ವೆರಿ ಫ್ರೆಶ್. ಗಂಡು ಮಕ್ಳು ಹೆಣ್ಣು ಮಕ್ಳು ಇಬ್ರು ಬಗ್ಗೆನೂ ಹೇಳ್ತೀರಾ ಅಂದ್ರೆ ನಿಮಗ್ ನೀವೇ ಹೇಳ್ಕೊಂತಿದ್ದೀರಾ, ನಿಮಗ್ ನೀವೇ ಬೈಕಂತಿದ್ದೀರಾ? ಅಲ್ಲ, ಫಸ್ಟ್ ಆಫ್ ಆಲ್ ಡಿಸೈಡ್ ಹೂ ಇಸ್ ಫ್ರೆಶ್ ಆರ್ ನಾಟ್? ಆರ್ ಯು ಗಿವಿಂಗ್ ದ ಸರ್ಟಿಫಿಕೇಟ್ಸ್? ನಿಮ್ಗೆ ಏನಾದ್ರೂ ಸರ್ಕಾರನೋ ಅಥವಾ ಯಾವ್ದಾದ್ರು ಒಂದು ಅಥಾರಿಟಿನೋ ನಿಮ್ಗೆ ಸರ್ಟಿಫಿಕೇಟ್ ಕೊಟ್ಕೊಂಡು ಕೂತ್ಕೊಳ್ಳಪ್ಪ ಅಂತ ನಿಮ್ಗೇನು ಅಧಿಕಾರ ಕೊಟ್ಬಿಟ್ಟಿದಾರಾ? ನೀವು ಸರ್ಟಿಫಿಕೇಟ್ ಕೊಟ್ಕೊಂಡು ಕೂತ್ಕೊಳ್ಳೋದಕ್ಕೆ ನೀವು ಯಾರು? ಹೆಣ್ಮಕ್ಳ ಬಗ್ಗೆ ಮಾತಾಡಕ್ಕೆ ನೀವುಗಳು ಕ್ರಿಯೇಟ್ ಮಾಡ್ತಾ ಇರುವಂಥ ಒಪಿನಿಯನ್ ಇಂದಾನೇ ಇವತ್ತು ಹೆಣ್ಮಕ್ಳ ಬಗ್ಗೆ ಒಂದು ಕೆಟ್ಟ ದೃಷ್ಟಿಯಲ್ಲಿ ನೋಡುವಂಥ ಪರಿಸ್ಥಿತಿ ಬಂದಿರೋದು. ನಾವುಗಳು ಹೆಚ್ಚೆಚ್ಚು ಗೌರವಯುತವಾಗಿ ಹೆಣ್ಮಕ್ಳ ಬಗ್ಗೆ ಮಾತಾಡಕ್ ಶುರು ಮಾಡಿದ್ರೆ ಅಲ್ವಾ ನಮ್ಮ ನೆಕ್ಸ್ಟ್ ಜನರೇಷನ್ಸು ಹೆಣ್ಮಕ್ಳನ್ನ ಗೌರವಿಸೋದನ್ನ ಕಲ್ಸೋದು. ನಿಜ. ಅವ್ರು ಹೇಳ್ತಾರಲ್ಲ, ಏನ್ ಹೇಳೋದವ್ರು? ಬಾತ್ರೂಮಲ್ಲಿ ಹೂತ ಹಾಕ್ತಾರೆ, ಕಟ್ ಮಾಡಿ ಸೂಟ್ ಕೇಸಲ್ಲಿ ಹಾಕ್ತಾರೆ, ಟ್ಯಾಂಕ್ ಅಲ್ಲಿ ಹಾಕ್ತಾರೆ, ಸಿಮೆಂಟ್ ಅಲ್ಲಿ ಹಾಕ್ತಾರೆ, ಕರ್ಕೊಂಡು ಹೋಗಿ ತಳ್ತಾರೆ, ವಿಷ ಹಾಕ್ತಾರೆ. ಇದನ್ನೆಲ್ಲ ಹೆಣ್ಮಕ್ಳು ಯಾರು ಮಾಡಿದ್ದಾರೆ? ಅಷ್ಟು ಜನ ತಳ್ಳಿರೋದು ತಪ್ಪು, ಬಾತ್ರೂಮಲ್ಲಿ ಹೂತ್ ಹಾಕಿರೋದು ತಪ್ಪು, ಸಿಮೆಂಟಲ್ಲಿ ಹೂತ್ ಹಾಕಿರೋದು ತಪ್ಪು, ಫ್ರಿಜ್ಜಲ್ಲಿ ಇಟ್ಟಿರೋದು ತಪ್ಪು, ಅಷ್ಟೇ ತಪ್ಪು. ಪ್ರತಿದಿನ ಆಗ್ತಿದೆಯಲ್ಲ. ಕರೆಕ್ಟ್. ಪ್ರತಿದಿನ ಆಗ್ತಿದೆಯಲ್ಲ. ನೀವು ಒಂದ್ಸರಿ ನಮ್ಮ ಕರ್ನಾಟಕದ ಮಹಿಳಾ ಆಯೋಗದ ಕಡೆ ಒಂದ್ಸತಿ ಹೋಗ್ಬಿಟ್ಟು ಬನ್ನಿ ಅಣ್ಣ, ಧ್ರುವಂತಣ್ಣ, ಒಂದ್ಸತಿ ಮಹಿಳಾ ಆಯೋಗದ ಕಡೆ ಹೋಗ್ಬಿಟ್ಟು ಬನ್ನಿ. ಅಲ್ಲಿ ಅಪ್ಲಿಕೇಶನ್ಸ್ ಎಷ್ಟು ಬಿದ್ದಿದೆ ಒಂದ್ಸತಿ ತೆಗೆದು ನೋಡಿ, ನಿಮ್ಗೆ ಅರ್ಥ ಆಗುತ್ತೆ ಹೆಣ್ಮಕ್ಳು ಎಷ್ಟು ಬ್ರುಟಾಲಿಟಿಯನ್ನ ಅನುಭವಿಸ್ತಾ ಇದ್ದಾರೆ, ಹೆಣ್ಮಕ್ಳು ಎಷ್ಟು ನೋವುಗಳನ್ನ ಅನುಭವಿಸ್ತಿದ್ದಾರೆ. ಒಂದು ಬೀದಿನಲ್ಲಿ ರೋಜಾ ನೀವು ಹೀಗೆ ಹೋಗಿ ಹೀಗೆ ಬಂದ್ರೆ ಒಂದು 10 ಮನೆ ಇದೆ ಅಂತ ಹೇಳಿದ್ರೆ ಒಂದು 2 ಮನೆಯಲ್ಲಾದ್ರೂ ಮನೆಯಲ್ಲಿ ಆ ಹೆಣ್ಣು ಮಗಳ ಮೇಲೆ ಕೌಟುಂಬಿಕ ದೌರ್ಜನ್ಯ ನಡೀತಾನೆ ಇರುತ್ತೆ. 100% ಹೊಡಿತಾನೆ, ಬಡಿತಾನೆ, ಲೈಂಗಿಕ ದೌರ್ಜನ್ಯ ಮಾಡ್ತಿರ್ತಾನೆ. ಇವೆಲ್ಲ ಕೇಸ್ಗಳು ಪ್ರತಿದಿನ ನಡೀತಾ ಇರುತ್ತೆ. ಒಂದು ಸರಿ ಇವರು ಮಹಿಳಾ ಸ್ಟೇಷನ್ಗಳ ಕಡೆಗೆ ಹೋಗಿ ಬರಲಿ. ಪ್ರತಿದಿನ ಈಗ ನಾವು ರಾಜಕಾರಣಿಗಳಾಗಿ ನಮ್ಮ ಹತ್ರ ತುಂಬಾ ಹೆಣ್ಮಕ್ಳು ಸಮಸ್ಯೆಗಳನ್ನ ಹೊತ್ಕೊಂಡು ಬರ್ತಾರೆ. ಅಫ್ಕೋರ್ಸ್ ಗಂಡು ಮಕ್ಳು ಕೂಡ ಬರ್ತಾರೆ, ಆದ್ರೆ ಹೆಣ್ಣು ಮಕ್ಕಳ ಸಂಖ್ಯೆ ಜಾಸ್ತಿ ಇರುತ್ತೆ. ಹಂಗಂತ ನಮ್ಮ ಹೆಣ್ಮಕ್ಳು ಅನ್ಬೋದಲ್ಲ, ನಾಳೆ ನಮಗೆ ಮ್ಯಾರೇಜ್ ಅಲ್ಲಿ ಬಿಲೀಫೇ ಇಲ್ಲ, ಇದನ್ನ ಒಂದು 4 ವರ್ಷದಿಂದನೋ 5 ವರ್ಷದಿಂದನೋ ಸರಣಿಯಾಗಿ ಆಗ್ತಾ ಇದೆ, ಅಥವಾ ಈ ವರ್ಷ ಒಂದಷ್ಟು ಸರಣಿ ಪ್ರಕರಣಗಳು ಬಯಲಿಗೆ ಬಂದಿದ್ದಾವೆ. ಆದ್ರೆ ಪ್ರತಿದಿನ ಹೆಣ್ಮಕ್ಳ ಜೊತೆ ನಡೀತಿದ್ಯಲ್ಲಪ್ಪ, ಹಂಗಂದ್ರೆ ಹೆಣ್ಮಕ್ಳೆಲ್ಲ ನಾಳೆ ಮದುವೆ ಮೇಲೆ ನಂಬಿಕೆನೇ ಇಲ್ಲ ಅಂತ ಅನೌನ್ಸ್ ಮಾಡ್ಬಿಟ್ರೆ ಏನಾಗ್ಬೋದು? ಪ್ರಪಂಚದ ಗತಿ ಏನಾಗ್ಬೋದು? ಈ ನಮ್ಮ ದೇಶದ ಗತಿ ಏನಾಗಬಹುದು? ಹೌಸ್ ಇಲ್ಲಿ ಈಸ್ ಮಾತಾಡಿರೋದಂತ ಅಂದ್ರೆ ನಜ್ಮಾ, ಜಸ್ಟ್ ವಂಶೋದ್ಧಾರಕ ಬೇಕು, ನಮ್ಮ ವಂಶವನ್ನ ಮುಂದುವರಿಸೋರು ಬೇಕು, ಆ ರೀಸನ್ಗಷ್ಟೇ ಮದುವೆ ಆಗ್ಬೇಕಷ್ಟೇ. ಎಲ್ಲ ಮುಗ್ದೋಗಿರತ್ತೆ ಮೊದ್ಲೇನೆ. ಮದ್ವೆ ಅಥವಾ ಪ್ರತಿ ಹೆಣ್ಣಿಗೂ ಆಕೆ ಯಾರ ಜೊತೆ ಇರಬೇಕು ಅನ್ನೋದನ್ನ ಡಿಸೈಡ್ ಮಾಡುವ ಎಲ್ಲ ಹಕ್ಕನ್ನ ಭಾರತದ ಸಂವಿಧಾನ ಆ ಹೆಣ್ಮಕ್ಳಿಗೆ ಕೊಟ್ಟಿದೆ. ಇದು ಬೇಸಿಕ್ ಪಾಯಿಂಟ್. 2ನೇ ಪಾಯಿಂಟು, ನಾವೆಲ್ಲ ಇಂಡಿಯನ್ ವುಮನ್ಸ್ ಇದೀವಲ್ಲ, ನಾವು ಭಾರತದ ಮಹಿಳೆಯರಿದ್ದೀವಲ್ಲ, ನಾವು ಭಾವನಾತ್ಮಕ ಜೀವಿಗಳು. ನಾವೆಷ್ಟೇ ಪ್ರೋಗ್ರೆಸಿವ್ ಆಗಿ ಮಾತಾಡಿದ್ರು, ಲಾ ನಮಗೆಷ್ಟೇ ಪರ್ಮಿಟ್ ಮಾಡಿದ್ರು, ನಮಗೆ ಮದುವೆ ಇಸ್ ಅ ಸೆಂಟಿಮೆಂಟ್. ನಿಜ. ಮದುವೆ ಇಸ್ ಆರ್ ಎಮೋಷನ್. ನಿಜ. ಆಯ್ತಾ?
ಮತ್ತಾತ ಹೇಳ್ತಾನೆ ಏನಂತ, ಹೊರಗಡೆ ಆತ ಅಲ್ಲ ಧ್ರುವಂತಲ್ಲ ಹೇಳೋದು, ಧ್ರುವಂತ್ಗೆ ಪ್ರಶ್ನೆ ಮಾಡ್ತಾ ಇರುವಂತ ಒಬ್ಬ ಆಂಕರ್, ಹೆಣ್ಮಕ್ಳಿಗೂ ಹೊರಗಡೆ ಹೋದ ತಕ್ಷಣ ದುಡಿಯೋಕ್ ಹೋಗ್ತಿದ್ದಾರೆ, ಮುಂಚೆ ಎಲ್ಲ ಹೀಗಿರ್ಲಿಲ್ಲ, ಅವ್ರಿಗೆ ದುಡಿಯೋಕ್ ಹೋಗಿ ಅವ್ರ ಕೈಗೆ ಹಣ ಬರಕ್ ಶುರು ಆದ್ಮೇಲೆ ಅವರು ಏನೇನ್ ಬೇಕಾದ್ರೂ ಮಾಡಕ್ಕೆ ರೆಡಿ ಆಗ್ಬಿಟ್ಟಿದ್ದಾರೆ ಅಂತ. ಅಂದ್ರೆ ಹೆಣ್ಮಕ್ಳು ದುಡಿಯೋದೇ ತಪ್ಪ ಹಾಗಿದ್ರೆ, ತಮ್ಮ ಕಾಲ ಮೇಲೆ ತಾವು ನಿಂತ್ಕೋಬೇಕು ಅಂತ ಯೋಚಿಸೋದೇ ತಪ್ಪ ಹಾಗಿದ್ರೆ. ಆತನ ಮನಸ್ಥಿತಿ ಹೇಗಿದೆ ಗೊತ್ತಾ, ಒಂದ್ ಚಾಮುಂಡಿ ಬೆಟ್ಟದಲ್ಲಿ ರೇಪ್ ಆಗುತ್ತೆ, ರೇಪ್ ಆದಾಗ ಒಬ್ರು ಹೇಳ್ತಾರೆ ಏನಂತ, ನೀನು ಅಷ್ಟೊತ್ತಲ್ಲಿ ಅಲ್ಲಿಗೆ ಹೋಗಿದ್ದೆ ತಪ್ಪು ಅಂತ. ಕರೆಕ್ಟ್. ನನಗೆ ಆ ವಿಡಿಯೋನ ನೋಡಿದ ಕೂಡ್ಲೆ ನಮ್ ಗೃಹ ಸಚಿವರು ಹೇಳಿರೋದು, ಇವಾಗಿರೋ ಗೃಹ ಸಚಿವರಲ್ಲ ಬಿಜೆಪಿ ಆ ವಿಡಿಯೋ ಆ ಮಾತನ್ನ ಕೇಳಿದ ಕೂಡ್ಲೆ ನನ್ಗೆ ಅಲ್ಲಿ ಕನೆಕ್ಟ್ ಆಯ್ತು. ಇಂಥವ್ರ ಮನಸ್ಥಿತಿ ಹೇಗೆ ಅಂತ ಹೇಳಿದ್ರೆ, ನಾಳೆ ಯಾರ್ದಾದ್ರೂ ನೀನ್ ಯಾಕೆ ಅಷ್ಟೊತ್ತಲ್ಲಿ ಅಲ್ಲಿ ಹೋಗಿದ್ದೆ, ನೀನ್ ಯಾಕೆ ಮನೆಯಿಂದ ಹೊರಗೆ ಬಂದೆ ಅಂತ ಕೇಳಕ್ಕೂ ಕೂಡ ಇಂಥವ್ರು ಹಿಂಜರಿಯಲ್ಲ. ಇಂಥವ್ರು ಅದನ್ನ ಪ್ರಶ್ನೆ ಮಾಡೋದಕ್ಕೂ ಹಿಂಜರಿಯಲ್ಲ. ಗುರುವೇ, ಇದು 21ನೇ ಶತಮಾನ, ಜೆನ್ಜಿ ಕಾಲ ಇದು. ಒಬ್ರು ದುಡಿಮೆಲಿ ಸಂಸಾರ ನಡೆಯಲ್ಲ, ಆಗಲ್ಲ. ಅದ್ರ ಜೊತೆಗೆ ಹೆಣ್ಣು ಯಾವಾಗ್ಲೂ ಆಕೆ ಮನೇಲಿ ಇದ್ರೂ ಕೂಡ ಮನೇನ ನಿಭಾಯಿಸುವ ರೀತಿಗಳಿದೆಯಲ್ಲ, ಸ್ವಾವಲಂಬಿ ರೀತಿಗಳು. ಇವತ್ತು ಮನೇಲೂ ಕೆಲಸ ಮಾಡ್ಕೊಂಡು ಹೊರಗಡೆನೂ ದುಡಿದು ಸಂಸಾರ ಮಾಡ್ತಾ ಇರುವಂತಹ ಎಷ್ಟೊಂದು ಹೆಣ್ಮಕ್ಳಿದ್ದಾರೆ. ಸಿಂಗಲ್ ಪೇರೆಂಟ್ ಆಗಿ ತಮ್ಮ ಮಕ್ಕಳನ್ನ ಸಾಕಿ ಸಲಹಿ ವಿದ್ಯಾಭ್ಯಾಸ ಕೊಡುವಂತಹ ಹೆಣ್ಮಕ್ಳಿದ್ದಾರೆ. ನಿಮ್ಮ ಹೇಳಿಕೆಗಳ ಮೂಲಕ, ನಿಮ್ಮ ಮಾತುಗಳ ಮೂಲಕ ಅಂತಹವರ ಘನತೆಯ ಬದುಕಿಗೆ, ದುಡಿಯುವ ಹೆಣ್ಣು ಮಕ್ಕಳ ಘನತೆಯ ಬದುಕಿಗೆ ನೀವು ಧಕ್ಕೆ ತರ್ತಾ ಇದ್ದೀರಾ. ನಿಜ ಅಲ್ಲ, ಯಾಕೆ ನೀವು ಅದನ್ನೆಲ್ಲ ಯೋಚನೆ ಮಾಡಲ್ಲ? ಹೆಣ್ಮಕ್ಳು ಹೊರಗಡೆ ಹೋದ ತಕ್ಷಣ ಕೆಟ್ಟವ್ರು ಆಗ್ಬಿಡ್ತಾರೆ ಅನ್ನೋದಾದ್ರೆ, ನಿಮ್ಮನೆ ಹೆಣ್ಮಕ್ಳು ಯಾರು ಹೊರಗಡೆ ದುಡಿತಾನೆ ಇಲ್ವಾ? ಅಥವಾ ಹೊರಗಡೆ ಓಡಾಡೋ ನಾನಾಗ್ಲಿ ರೋಜಾ ಆಗ್ಲಿ ನಾವೆಲ್ಲರೂ ಕೆಟ್ಟವ್ರ? ನಾವೆಲ್ಲರೂ ಮಾನುಗೆಟ್ಟವ್ರ? ಅಂಡ್ ಅವ್ರು ಹೇಳೋವಂಥ ಸಂದರ್ಭದಲ್ಲಿ ಆ ಮಾತನ್ನ ನಂಗೆ ಗೊತ್ತಿಲ್ಲ ಅವ್ರು ಯಾಕೆ ಹೇಳಿದ್ರು, ಏನು ರೀಸನ್, ಯಾವೊಂದು ವಿಚಾರವನ್ನ ತಲೆಯಲ್ಲಿ ಇಟ್ಕೊಂಡು ಹೇಳಿದ್ರು. ಬಟ್ ಮಾತನಾಡ್ತಾ ಹೇಳಿದ್ರು, ನಾನು ಫಿಲ್ಟರ್ ಇಲ್ಲದೆ ಮಾತಾಡ್ತೀನಿ, ನಾನು ಬಿಗ್ ಬಾಸ್ ಮನೇಲಿ ಇದ್ದಿದ್ದು ಹೀಗೇನೆ, ನಾನು ಎಲ್ಲ ನೇರವಾಗಿ ಹೇಳ್ತೀನಿ. ಓಕೆ ಫೈನ್, ನೀವು ನೇರವಾಗೇ ಹೇಳಿ, ನೀವು ಹೇಗಿದೆಯೋ ಹಾಗೆ ಹೇಳಿ. ಬಟ್ ನಿಮ್ಗೆ ಈ ವಿಚಾರವನ್ನ ಮಾತನಾಡುವಂತ ಹಕ್ಕನ್ನು ಕೊಟ್ಟಿದ್ಯಾರು? ಆ ಹಕ್ಕು ಇದೆಯಾ ನಜ್ಮಾ ಅವರಿಗೆ? ಖಂಡಿತವಾಗಿಯೂ ಇಲ್ಲ. ಅವ್ರ ಮನೆ ಹೆಣ್ಮಕ್ಳು ಅವ್ರನ್ನ ಕೇಳಬೇಕು, ನಿಮ್ ಇದು ಹೆಂಗಪ್ಪ ಮಾತಾಡ್ದೆ ಅಂತ. ನಮ್ಮ ತಾಯಿ ನಮ್ಮ ಮನೇಲಿ ಯಾರಾದ್ರೂ ಹಿಂಗ್ ಮಾತಾಡ್ತಿದ್ರೆ 4 ಬಾರ್ಸ್ ಕೇಳ್ತಿದ್ದೆ ನಾನು, ಯಾಕಪ್ಪ ಹಿಂಗೆಲ್ಲ ಯಾಕಪ್ಪ ಮಾತಾಡ್ದೆ, ಬಾಯಿಗೆ ಸ್ವಲ್ಪ ಲಗಾಮ್ ಹಾಕು ಅಂತ. ಧ್ರುವಂತ್ ಅಟ್ ಎನಿ ಕಂಡೀಷನ್ ಕ್ಷಮೆಯನ್ನ ಕೇಳಬೇಕು. ಯಾಕಂದ್ರೆ ನೀವು ಇಡೀ ದೇಶದ ಅಥವಾ ಇಡೀ ನಾಡಿನ ಹೆಣ್ಣು ಮಕ್ಕಳಿಗೆ ಅವಮಾನ ಮಾಡೋ ರೀತಿಯಲ್ಲಿ ಕೆಲಸ ಮಾತಾಡಿದ್ದೀರಾ. ಇವತ್ತು ನಿಮಗೆ ಗೊತ್ತಾ, ಇವತ್ತು 60% 65% ಹೆಣ್ಮಕ್ಳು ಹೊರಗಡೆ ದುಡಿದು ತಮ್ಮ ಬದುಕನ್ನ ಕಟ್ಕೊಳ್ತಿದ್ದಾರೆ. ರೈಟ್. ಹಳ್ಳಿಗಾಡಿನಲ್ಲಿರುವಂತ ಹೆಣ್ಮಕ್ಳು ಏನು ಮನೇಲಿ ಬೀಗ ಹಾಕೊಂಡು ಚಿಲ್ಕ ಹಾಕೊಂಡು ಇರಲ್ಲ ಕಣಪ್ಪ, ಹೊಲಕ್ಕೆ ಹೋಗಿ ದುಡಿತಾ ಇರ್ತಾರೆ. ನೀವು ಯಾವ ಹೆಣ್ಮಗ್ಳೂನು ನಾನು ಕಂಪ್ಲೀಟ್ಲಿ ಮನೆ ಒಳಗಡೆನೆ ಇರ್ತೀನಿ ಅಂತ ನೀವು ಹುಡುಕೊಂಡ್ರು ಕೂಡ 5% 10% ಮಾತ್ರ ಸಿಗೋದು. ಇನ್ನು ಉಳಿದಂಥ 90% ಹೆಣ್ಮಕ್ಳು ಹೊಲದಲ್ಲಿ ಕೆಲಸ ಮಾಡ್ತಾರೋ, ಹೊರಗಡೆ ಹೋಗಿ ಉದ್ಯೋಗ ಮಾಡ್ತಾರೋ, ಅವರು ದುಡಿಯುವ ವರ್ಗದ ಹೆಣ್ಣುಮಕ್ಳು. ಅವ್ರ ಕಷ್ಟಗಳೇನಿರುತ್ತೋ, ಅವ್ರ ಕಾರ್ಪಣ್ಯಗಳೇನಿರುತ್ತೋ, ಅವ್ರ ಸಮಸ್ಯೆಗಳೇನಿರುತ್ತೋ, ಅವ್ರ ಬದುಕನ್ನು ಅವ್ರು ಕಷ್ಟಪಟ್ಟು ಕಟ್ಕೊಂತಿರ್ತಾರೆ. ಅಂಥ ಹೆಣ್ಮಕ್ಳಿಗೆ ಅವಮಾನ ಮಾಡುವಂಥ ಮಾತುಗಳನ್ನು ನೀವು ವೆರಿ ಕ್ಲಿಯರ್ಲಿ ಆಡಿದ್ದೀರಾ. ನೀವು ನೇರವಾಗಿ ಫಿಲ್ಟರ್ಲೆಸ್ ಆಗಿ ಮಾತಾಡೋದಾದ್ರೆ, ಬನ್ನಿ ಎಷ್ಟೆಲ್ಲ ದೌರ್ಜನ್ಯ ಆಗ್ತಾ ಇದೆ. ಇವತ್ತು 10 ವಿದ್ಯಾರ್ಥಿಗಳು ನೀಟ್ನ ಕಾರಣದಿಂದ ಸೂಸೈಡ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ನೀವು ನೇರವಾಗಿ ಅದ್ರ ಬಗ್ಗೆ ಬಂದು ಮಾತಾಡಿ ಬ್ರದರ್. ಲಾವಣ್ಯ ಅನ್ನುವಂಥ ಹೆಣ್ಮಕ್ಳಿಗೆ ಚಾಕು ಚುಚ್ಬಿಟ್ಟಿದ್ದಾನೆ ಒಬ್ಬ, ಅದ್ರ ಬಗ್ಗೆ ಮಾತಾಡಿ ಬ್ರದರ್. ಎಷ್ಟು ಪ್ರಕರಣಗಳಾಗ್ತಾ ಇದೆ. ಹುಬ್ಳಿ ನೇಹಾ ಪ್ರಕರಣ ಅಂತೆ, ಲಾವಣ್ಯ ಪ್ರಕರಣ ಅಂತೆ, ಕಾವ್ಯ ಪ್ರಕರಣ ಅಂತೆ. ಎಷ್ಟು ಜನ ಗಂಡು ಮಕ್ಕಳು ಹೆಣ್ಮಕ್ಳನ್ನ ನಿಮ್ಮ ತೆವಲುಗಳನ್ನ ತೀರಿಸ್ಕೊಳ್ಳೋದಕ್ಕೆ ಅವ್ರು ಒಪ್ಕೊಳ್ಳಿಲ್ಲ ಅಂತಂದಾಗ ಕೊಲೆ ಮಾಡಿದ್ದಾರೆ. ನೀವ್ಯಾಕೆ ಇದ್ರ ಬಗ್ಗೆ ಮಾತಾಡಲ್ಲ? ನಿಜ. ನೀವ್ಯಾಕೆ ಇದ್ರ ಬಗ್ಗೆ ಧ್ವನಿ ಎತ್ತಲ್ಲ? ಧ್ವನಿ ಎತ್ತೋದಕ್ಕೆ, ನ್ಯಾಯ ಕೊಡ್ಸೋದಕ್ಕೆ, ನೇರವಾಗಿ ಮಾತಾಡೋದಕ್ಕೆ ಸಾಕಷ್ಟು ಸಬ್ಜೆಕ್ಟ್ಸ್ಗಳಿದೆ. ಅದನ್ನ ಬಿಟ್ಟು ನೀವು ಯಾವುದೋ ಯಾರು ಮಾಡಿದ್ದಾರೆ ಕೆಟ್ಟ ಕೆಲಸ, ಹೆಣ್ಮಕ್ಳ ಹೆಸರು ಹೇಳ್ಬಿಟ್ಟು ಆ ಪ್ರಕರಣ ಹೇಳ್ಬಿಟ್ಟು ಹೇಳಿ, ಅದನ್ನ ಬಿಟ್ಟು ಎಲ್ಲಾ ಹೆಣ್ಮಕ್ಳು ಕೆಲಸ ಮಾಡೋ ಎಲ್ಲಾ ಹೆಣ್ಮಕ್ಳು, ಎಲ್ಲಾ ಹುಡುಗರು ಯಾರು ಇವತ್ತು ಪ್ಯೂರ್ ಅಲ್ಲ, ಎಲ್ಲಾ ಹುಡುಗರು ಕೆಟ್ಟವ್ರೆ, ಎಲ್ಲಾ ಹುಡುಗಿರು ಕೆಟ್ಟವ್ರೆ ಅಂತ ಮಾತಾಡ್ತಿದ್ದಿಲ್ಲ. ನಿಜ. ಅಂಡ್ ಈ ಹಿಂದೆನೆ ಹೇಳಿದ್ರು ನಜ್ಮಾ ಅವರ ಹಿರಿಯರು ಒಂದು ಗಾದೆ ಮಾತು ಹೇಳಿದ್ರು, ಅದು ನಿಜಕ್ಕೂ ಇವಾಗಿಗೂ ಕೂಡ ಅದು ಸೂಕ್ತ ಅಂತ ಅನ್ಸುತ್ತೆ ಈ ಸಿಚುಯೇಷನ್ಗೆ. ಬಟ್ಟೆ ಮೇಲೆ ಮುಳ್ಳು ಬಿದ್ರು ಕೂಡ, ಮುಳ್ಳಿನ ಮೇಲೆ ಬಟ್ಟೆ ಬಿದ್ರು ಕೂಡ ಹರಿಯೋದು ಬಟ್ಟೆನೆ ಅಂತ ಹೇಳ್ಬಿಟ್ಟು ಆಗ್ಲೇ ಎಲ್ರಿಗೂ ಗೊತ್ತಿದೆ. ಈಗ ನೋಡಿ
ಕೇಸಸ್ ಆಗ್ತಾ ಇದೆ ಪರ್ ಡೇ 82 85 86 ಹತ್ತತ್ರ ಆಗ್ತಾ ಇದೆ. ಏನ್ ಕೊಡ್ತಾರೆ ಅಂತ ಹೇಳಿದ್ರೆ ಕಾರಣ ಏನ್ ಕೊಡ್ತಾರೆ ನಜ್ಮಾ ಅವ್ರೆ? ಹಾಕೋ ಬಟ್ಟೆ ಸರಿ ಇರಲ್ಲ ಹೆಣ್ಮಕ್ಳು. ಹಾಗಿದ್ರೆ ಸೀರೆ ಉಟ್ಕೊಂಡವ್ರ ಮೇಲೆ ಆಗಲ್ವಾ? ಶಾರ್ಟ್ಸ್ ಹಾಕೊಂಡವ್ರ ಮೇಲೆ ಅಷ್ಟೇ ಅಜ್ಜಿ ಅಂದ್ರೂ ಬಿಡಲ್ಲ, ಚಿಕ್ಕ ಪುಟ್ಟ ಮಕ್ಕಳನ್ನ ಬಿಡಲ್ಲ. 6 ತಿಂಗಳ ಮಗುವಿನ ಮೇಲೂ ಆಗಿದೆ. ರೈಟ್. ಬರೀ ಶಾರ್ಟ್ಸ್ ಹಾಕೊಳ್ಳೋ ಹೆಣ್ಮಕ್ಳೆಲ್ಲ, ಪೂರ್ತಿ ಮೈ ತುಂಬಾ ಬುರ್ಖಾ ಹಾಕೊಳ್ಳೋ ಹೆಣ್ಮಗ್ಳು ಮೇಲೂ ಆಗಿದೆ. ಸೀರೆ ಉಟ್ಕೊಳ್ಳೋ ಹೆಣ್ಮಗ್ಳು ಮೇಲೂ ಆಗಿದೆ. ಮಾಡುವವರ ಮನಸ್ಥಿತಿ ಅಷ್ಟೇ ಮತ್ತು ನೋಟ ಅಷ್ಟೇ ಅಲ್ಲಿ ಮ್ಯಾಟ್ರ್ ಆಗೋದು. ಏನ್ ಹಾಕೊಂಡಿದ್ದಾಳೆ, ತೊಟ್ಕೊಂಡಿದ್ದಾಳೆ, ಉಟ್ಕೊಂಡಿದ್ದಾಳೆ, ಅದೆಲ್ಲ ಮ್ಯಾಟ್ರ್ ಆಗೋದು. ನಾವು ಆ ಹೆಣ್ಣನ್ನ ಯಾವ ರೀತಿಯಾಗಿ ನೋಡ್ತೀವಿ ಅದು ಮ್ಯಾಟರ್. ಯಾರು ಮಾತಾಡ್ತಾರಲ್ಲ ಅವ್ರದ್ದು ಅಷ್ಟೇ. ಅವರು ಫಿಲ್ಟರ್ ಇಲ್ಲದೆ ಮೈಂಡ್ ಅಲ್ಲಿ ಏನ್ ಯೋಚನೆ ಮಾಡಿರ್ತಾರೆ ಎಲ್ಲ ಹೆಣ್ಮಕ್ಳ ಬಗ್ಗೆ ಅದ್ ನಾಲ್ಗೆಲ್ಲಿ ಬಂದಿದೆ, ಒಪ್ಕೊಂಡಿದ್ದಾರೆ ಪಾಪ ಅವರು. ನಾನು ಫಿಲ್ಟರ್ಲೆಸ್ ಆಗಿ ಮಾತಾಡಿದೀನಿ ಅಂತ. ಅವ್ರ ಮನಸ್ಥಿತಿ ಅಂತದ್ದು ಅದನ್ನ ಬಾಯಲ್ಲಿ ಹೇಳಿದಾರೆ ಅವ್ರಷ್ಟೇ. ಅವ್ರು ಏನ್ ಯೋಚನೆ ಮಾಡ್ತಾರಲ್ಲ, ಇಲ್ಲಿ ಕೆಟ್ಟದನ್ನ ತುಂಬಿಕೊಂಡು, ಇಲ್ಲಿ ಲದ್ದಿ ತುಂಬಿಕೊಂಡು, ಇಲ್ಲಿ ಅಸಹ್ಯವಾದದನ್ನ ತುಂಬಿಕೊಂಡು ಅದನ್ನೇ ಬಾಯಲ್ಲಿ ಹೇಳಿದ್ದಾರೆ. ಅದು ಅಷ್ಟು ಈಸಿಯಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.